ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆದಿವಾಸಿಗಳ ಪ್ರತಿಭಟನೆ. ಕದ್ದು ಮುಚ್ಚಿ ಸಫಾರಿ ಮಾಡ್ತಿರೋದಕ್ಕೆ ವ್ಯಾಪಕ ಖಂಡನೆ. ಅಪಾರ ಜಿಲ್ಲಾಧಿಕಾರಿ ಭರವಸೆ, ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ಎಸ್, ಅರಣ್ಯ ಹಕ್ಕು ಕಾಯ್ದೆ 2006ರ ಪ್ರಕಾರ ಅರಣ್ಯ ಹಕ್ಕು ಪತ್ರ ಶೀಘ್ರ ವಿತರಣೆ, ಸಫಾರಿ ಶಾಶ್ವತವಾಗಿ ಬಂದ್ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಳಿಗೆ ಒತ್ತಾಯಿಸಿ ನಾಗರಹೊಳೆ ಆದಿವಾಸಿ ಜಮ್ಮಪಾಳ್ಯ ಹಕ್ಕು ಸ್ಥಾಪನಾ ಸಮಿತಿ ಮತ್ತು ಗ್ರಾಮ ಸಭೆಗಳ ಒಕ್ಕೂಟದಿಂದ ಅರಣ್ಯವಾಸಿಗಳು ನಡೆಸುತ್ತಿದ್ದ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಪಾರ ಜಿಲ್ಲಾಧಿಕಾರಿ ಶಿವರಾಜ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿರುವ ಹಿನ್ನೆಲೆ ಉದ್ಬೂರ್ ಚೆಕ್ಪೋಸ್ಟ್ ಬಳಿ ನಡೆಸುತ್ತಿದ್ದ ಪ್ರತಿಭಟನೆಗೆ ಒಂದು ವಾರ ಬ್ರೇಕ್ ಬಿದ್ದಿದೆ. ಡಿಸೆಂಬರ್ 21ರಂದು ಮಡಿಕೇರಿ ಜಿಲ್ಲೆಯ ತಿತಿಮತಿಯ ಆಯಿರ ಸುಳಿ ಹಾಡಿಯಿಂದ ಆರಂಭವಾದ ಪಾದಯಾತ್ರೆ ಕಳೆದ ಶುಕ್ರವಾರ ಎಚ್.ಡಿ.ಕೋಟೆ ತಾಲೂಕಿನ ಕೆರೆಹಾಡಿ ಸಮೀಪದ ಉದ್ಬೂರ್ ಚೆಕ್ಪೋಸ್ಟ್ ಬಳಿ ತಲುಪಿತು. ಸಾವಿರಾರು ಜನರು ಜಮಾಯಿಸಿದರೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಪ್ರತಿಭಟನಾಕಾರರು ಶನಿವಾರ ಪ್ರತಿಭಟನೆ ತೀವ್ರಗೊಳಿಸಿದರು. ಮೈಸೂರು ಮತ್ತು ಮಡಿಕೇರಿ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸ್ಥಳಕ್ಕೆ ಬರುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದು ಕುಳಿತರು. ರೈತರಿಗಷ್ಟೇ ಸೀಮಿತವಾಗಿಲ್ಲ ರೈತ ಕಲ್ಯಾಣ ಸಂಘದ ಭೂಮಿಪುತ್ರ. ಕಾಡಿನ ಮಕ್ಕಳಕ್ಕೆ ಹೋರಾಟಕ್ಕೆ ಸಾಥ್ ನೀಡಿದ ರೈತರ ಆಪ್ತ ಮಿತ್ರ. ಎಸ್, ಮಣ್ಣಿನ ಸಂರಕ್ಷಣೆ ಅಭಿಯಾನ ಅಂಗವಾಗಿ ರೈತರ ಏಳಿಗೆಗಾಗಿ, ರೈತರ ಶ್ರೇಯೋಭಿವೃದ್ಧಿಗಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಹಗಲಿರುಳು ದುಡಿಯುತ್ತಾ ಬರುತ್ತಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನಗೌಡ ಆದಿವಾಸಿಗಳ ನೋವಿನ ಕೂಗಿಗೂ ಧ್ವನಿಯಾದರು. ತಮ್ಮ ಹಕ್ಕುಗಳಿಗಾಗಿ ಕಾಡಿನ ಮಕ್ಕಳು ನಡೆಸುತ್ತಿರುವ ಪಾದಯಾತ್ರೆ ಉದ್ಬೂರ್ ಚೆಕ್ಪೋಸ್ಟ್ ಬಳಿ ತಲುಪಿ ಪ್ರತಿಭಟನೆ ನಡೆಸುತ್ತಿರುವುದನ್ನು ತಿಳಿದು ಸ್ಥಳಕ್ಕೆ ಬಂದು ಅರಣ್ಯವಾಸಿಗಳ ಸಮಸ್ಯೆ ಆಲಿಸಿದರು. ಅವರ ನೋವಿಗೆ ಧ್ವನಿಯಾದರು. ನಿಮ್ಮ ಹಕ್ಕು ನಿಮಗೆ ಸಿಗುವವರೆಗೂ ನಿಮ್ಮ ಜೊತೆ ಕಾಡಿನಲ್ಲಿ ಕುಳಿತು ಹೋರಾಟ ಮಾಡೋದಾಗಿ ಬೆಂಬಲ ನೀಡಿದರು. ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು 84 ಲಕ್ಷ ಜೀವರಾಶಿಯಲ್ಲಿ ಬಹಳ ಅಪರೂಪದ ಜನ್ಮ ಮಾನವ ಜನ್ಮ. ಈ ಮಾನವ ಜನ್ಮಕ್ಕೆ ಮುಂದಿನ ದಿನಗಳಲ್ಲಿ ಶ್ವಾಸಕೋಶ ಯಾರು ಅಂತ ಏನಾರು ಕೇಳಿದ್ರೆ ಈ ನನ್ನ ಆದಿವಾಸಿ ಜನಾಂಗದವರು ಅಂತಲೂ ಕೂಡ ಬಹಳ ಹೆಮ್ಮೆಯಿಂದ, ಪ್ರೀತಿಯಿಂದ ಕೂಡ ಬಹಳ ಗೌರವದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ತಾಯಂದಿರೆ, ತಾವು ಪಟ್ಟಂತ ಕಷ್ಟ ಈ ತಾಯಿಯ ಮಣ್ಣಿಗೆ ಹರಪಿಸೋದ್ ಮುಖಾಂತರ ನಿಮ್ಮ ಹಕ್ಕನ್ನ ತಾವೇನು ಕೇಳ್ತಿದ್ದೀರಿ, ಆ ಹಕ್ಕುಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಕೂಡ ಪದಚ್ಯುತಿ ಬರದೆ ತಮ್ಮ ಬದುಕಿಗೆ ಒಂದು ಗೌರವಿತವಾದಂಥ ಒಂದು ಮನ್ನಣೆ ಮಹತ್ವ ಸಿಗುವಂತಕ್ಕಂಥ ನಿಟ್ಟಿನಲ್ಲಿ ತಾವೇನು ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ ಈ ನಿಮ್ಮ ಮೂಲ ಜಾಗ ಅಥವಾ ನಿಮ್ಮ ಜಮಾ ಅಂತ ಏನಿದೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಾವು ಕೂತಿದ್ದೀರಿ. ಬಹುಶಃ ಇದು ಬರಬಾರ್ದಾಗಿತ್ತು, ಇದು ಬೇಡದಾಗಿತ್ತು ಅನ್ಕೊಂತೀನಿ. ಬಹುಶಃ ನಿಜಕ್ಕೂ ನಾಗರಿಕತೆಯ ಮೂಲ ಅಂತ ಏನಾರು ಇದ್ರೆ ಅದು ನೀವು. ಇವತ್ತೇನಾರು ಆಧುನಿಕತೆ ಭರಾಟೆಯಲ್ಲಿ ನಾವು ಈ ರೀತಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ನನ್ನ ಆದಿವಾಸಿ ದೈವ ಸಂಬುತ್ತರು ಕೂಡ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿ ನಿಮ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇದು ಶೋಚನೀಯ ಅಂತೇಳಿ ನಾನಾದರೂ ಕೂಡ ಖಂಡಿಸ್ತಾ ತಮ್ಮ ಮನವಿಯನ್ನು ತಾವೇನು ಕೇಳಿದ್ರೆ ಅದನ್ನು ನಿಮ್ಮ ಮುಖಂಡರುಗಳ ಜೊತೆ ನಾನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇನೆ. ಸ್ಥಳಕ್ಕೆ ಬಂದ ಅಪಾರ ಜಿಲ್ಲಾಧಿಕಾರಿಗೆ ಪ್ರಶ್ನೆಗಳ ಸುರಿಮಳೆಗೈದ ಆದಿವಾಸಿಗಳು. ಆದಿವಾಸಿ ಮುಖಂಡ ಶಿವು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಶಿವರಾಜ್ ಶಾಕ್.
ಇನ್ನು ಸ್ಥಳಕ್ಕೆ ಬಂದ ಅಪಾರ ಜಿಲ್ಲಾಧಿಕಾರಿ ಶಿವರಾಜ್ ಮುಂದೆ ಆದಿವಾಸಿ ಮುಖಂಡರು ಪ್ರಶ್ನೆಗಳ ಸುರಿಮಳೆಗೈದರು. ಅದರಲ್ಲೂ ಶಿವು ಎಂಬಾತ ಸೆಕ್ಷನ್ ಉಲ್ಲೇಖಿಸಿ ಕೇಳುತ್ತಿದ್ದ ಪ್ರಶ್ನೆಗಳನ್ನು ನೋಡಿ ಶಿವರಾಜ್ ಅವರೇ ಶಾಕ್ ಆದರು. ಒಂದು ವಾರದಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿ ತೆರಳಿದರು. ಸರ್ಕಾರ ಅಂದ್ರೆ ನಿಮಗೆ ಅಲ್ಲಿ ಫೋಟೋ ಎಲ್ಲ ತೆಗೆಯೋದು ಮತ್ತೆ ಸಫಾರಿ ಮಾಡೋದೆಲ್ಲ ಫಾರೆಸ್ಟ್ ಅವ್ರು ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಅವರು ಮತ್ತೆ ಹೊರಗಿನ ರೆಸಾರ್ಟ್ಗಳು ಪ್ರೈವೇಟ್ ಸಫಾರಿಗಳು ಇದರಿಂದ ನಮಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಸಹಿತ ತೊಂದರೆ ಆಗಿ ನೀವು ಸಾಮಾಜಿಕ ಜಾಲತಾಣದಲ್ಲಿ ನಡೆದಿದೆ. ತುಂಬಾ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಆನೆ ಏನು ಸಫಾರಿ ವೆಹಿಕಲ್ಗಳನ್ನು ಚೇಂಜ್ ಮಾಡ್ತಾ ಇರುವಂತದ್ದು, ಅಟ್ಯಾಕ್ ಆಗ್ತಾ ಇರುವಂತದ್ದು. ಅದರಿಂದ ರೈತರು ಪಾಪ ಅವ್ರಿಗೂ ಸಹಿತ ಜೀವಹಾನಿ ಆಗಿರೋದು ಈ ಜಿಲ್ಲೆಯಲ್ಲಿ ನಾವು ಗಮನಿಸಿದ್ದೀವಿ. ರೈತರು ಧ್ವನಿ ಎತ್ತಿದ್ದಾರೆ. ನಾವು ಇಲ್ಲಿನ ಮೂಲ ನಿವಾಸಿಗಳು, ನಾವು ಈ ಮಣ್ಣಿನ ಮಕ್ಕಳು, ನಮ್ಮ ಜಮ್ಮಗಳ ಮೇಲೆ ಸಫಾರಿ ನಡೆಸ್ತಾ ಇರೋದು ನಮ್ಮ ವಿರೋಧನೂ ಸಹಿತ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರದೇಶಗಳಿಗೆ ಅದರದ್ದೇ ಆದಂಥ ಒಂದು ಬದ್ಧತೆ ಇದೆ. ನಾವು ಅದನ್ನು ಗೌರವಿಸ್ತಾ ಇದ್ದೀವಿ. ಅದನ್ನು ಒಂದು ವಾಣಿಜ್ಯ ಚಟುವಟಿಕೆಗಾಗಿ ಅದನ್ನು ಆರ್ಥಿಕವಾಗಿ ಮಾಡಿಕೊಳ್ಳಿಕ್ಕೆ ಇಲಾಖೆ ಮತ್ತು ರೆಸಾರ್ಟ್ಗಳು ನಡೆಸ್ಕೊಳ್ಳುತ್ತಾ ಇರುವಂಥ ಈ ಒಂದು ಪ್ರಕ್ರಿಯೆಗಳೇನಿದೆ, ಟೈಗರ್ ಸಫಾರಿ ಮತ್ತು ಇನ್ನು ಉಳಿದಂಥ ಸಫಾರಿಗಳು ಮತ್ತು ಈ ಕಬಿನಿ ಹಿನ್ನೀರಿನಲ್ಲಿ ನಡೀತಾ ಇರುವಂಥ ಸಫಾರಿಗಳನ್ನು ಒಳಗೊಂಡಂತೆ ನಮ್ಮ ವಿರೋಧ ಇದೆ. ಇದಕ್ಕೆ ನಿರ್ಬಂಧ ವಿಧಿಸಬೇಕು. ನನಗೆ ಏನಾಗಿದೆ, ನನಗೆ ಪರ್ಸ್ನಲಿ ಏನೋ ಒಂದು ಖುಷಿ ವಿಷಯ ಏನಾಯಿತು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ನಿಮ್ಮ ಹಕ್ಕುಗಳ ಬಗ್ಗೆ ನೀವು ಇಷ್ಟು ತಿಳ್ಕೊಂಡಿದ್ದೀರಲ್ಲ, ಅದು ನನಗೆ ಭಾಳ ವೈಯಕ್ತಿಕವಾಗಿ ಭಾಳ ಖುಷಿ ಆಯಿತು. ನೋಡಿ, ಇವರು SLC ಮಾಡಿದ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಅವರು SLC ಮಾಡಿ ಎಷ್ಟು ತಿಳ್ಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ಇವರೆಲ್ಲ ಅಧ್ಯಕ್ಷರು, ಇವರೆಲ್ಲ ಕಾರ್ಯದರ್ಶಿ ಅಂತೆಲ್ಲ ಗ್ರಾಮ ಸಭೆಗಳನ್ನ ಮಾಡಿ ಅಲ್ಲಿ ಟರಾವ್ಗಳನ್ನ ಮಾಡಿದ್ರು. ಅದನ್ನೆಲ್ಲ ಓದಿದ್ನಲ್ಲ, ಅದು ಭಾಳ ಖುಷಿ ಆಯಿತು. ನಿಮ್ಮಲ್ಲಿ ಎಜುಕೇಟೆಡ್ಗಳಾಗ್ತಾ ಇದ್ರಿ, ಅದು ಒಳ್ಳೆಯ ವಿಷಯ. ನೀವು ಸಾಧ್ಯವಾದಷ್ಟು ಎಜುಕೇಟೆಡ್ಗಳಾಗಬೇಕು ನಿಮ್ಮ ಎಲ್ಲ ಮಕ್ಕಳುಗಳು. ಈಗ ನೋಡಿ, ಆ ಮಕ್ಕಳೆಲ್ಲ ಇಲ್ಲಿ ಕರ್ಕೊಬಂದಿದ್ದೀರಮ್ಮ, ಆ ಮಕ್ಕಳೆಲ್ಲ ಏನು ಓದ್ತಾರೆ, ಸ್ಕೂಲ್ ಕಳಿಸ್ತಾ ಇದ್ದೀರಾ ಇಲ್ವಾ? ಆ ಎಲ್ಲ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು. ದಯಮಾಡಿ ನೋಡಿ, ನಾನು ಅಡಿಷ್ನಲ್ DC ಆಗಿ ನಿಮ್ಮ ಹತ್ರ ಕೈ ಮುಗಿದು ಎಲ್ಲ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅವರು ಒಳ್ಳೆಯ ವಿದ್ಯಾಭ್ಯಾಸ ಆಯಿತಾ. ಇನ್ನು ಉಳಿದದ್ದು ಇವತ್ತೇನು ಮಾಹಿತಿಗಳು ಕೊಟ್ಟಿದ್ದೀರಿ ಅಂಶಗಳು, ಇದ್ರ ಬಗ್ಗೆ ನಾವು ಕ್ರಮ ತಗೋತೇವೆ. ಈ ಧರಣಿಯನ್ನು ಇಲ್ಲಿ ನಿಲ್ಲಿಸಿ ನಾವು ನಿಮ್ಮ ಪರವಾಗಿ ಇದ್ದೇವೆ. ಕೊಡಗುನವರು ಅಷ್ಟೇ ಏನೋ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು DC ಅವ್ರ ಜೊತೆ ಮಾತಾಡ್ತೇನೆ. ನಮ್ಮ ಮೈಸೂರವರು ಅಷ್ಟೇ, ಏನು 2 ಪಂಚಾಯತ್ ಅವರು ಇದ್ದೀರಿ, ನೀವು ಯಾವತ್ತಾದರೂ ನಮ್ಮ DC ಆಫೀಸ್ ಕಡೆ ಬಂದಾಗ ಪರ್ಸನಲಿ ನನ್ನ ಜೊತೆ ಮಾತಾಡ್ಬೋದು. ನಾನು ಮುಖ್ಯವಾಗಿ ಸರ್ಕಾರ ನಿಮ್ಮ ಮನ ಬಾಗಿಲಿಗೆ ಬರಬೇಕು. ಬೇಡಿಕೆ ಈಡೇರಿಸದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ಭೂಮಿಪುತ್ರ. ಪ್ರತಿಭಟನಾಕಾರರ ಉದ್ದೇಶಿಸಿ ಮಾತನಾಡಿದ ಭೂಮಿಪುತ್ರ ಚಂದ್ರಗೌಡ, ಒಂದು ವೇಳೆ ವಾರದೊಳಗೆ ನಿಮ್ಮ ಬೇಡಿಕೆ ಈಡೇರಿಸದಿದ್ದರೆ ನಿಮ್ಮ ಮನ ಬಾಗಿಲಿಗೆ ಸರ್ಕಾರ ಬರುವ ರೀತಿಯಲ್ಲಿ ಹೋರಾಟ ಮಾಡೋಣ. ನಿಮ್ಮ ಬೆಂಬಲಕ್ಕೆ ರೈತ ಕಲ್ಯಾಣ ಸಂಘ ನೀಡಲಿದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಅಭಯ ನೀಡಿದರು. ನೀವು ಸರ್ಕಾರದ ಬಾಗಿಲಿಗೆ ಹೋಗೋದು ಬೇಡ. ಸರ್ಕಾರನೇ ನಿಮ್ಮ ಮನೆಯ ಬಾಗಿಲಿಗೆ ಬರಬೇಕು, ನಿಮ್ಮ ಸಮಸ್ಯೆ ಕೇಳಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸೋಂಥ ವ್ಯವಸ್ಥೆಗೆ ನಿಮ್ಮೊಂದಿಗೆ ನಾವೇ ಯೋಚನೆ ಮಾಡೋದೇ ಬೇಡ. ನೀವು ಸರ್ಕಾರ ಬರಬಾರ್ದು. ಸರ್ಕಾರ ಇರೋದು ನಿಮಗೆ, ನಿಮ್ಮ ನೋವಿಗೆ ಸರ್ಕಾರ ಬರಬೇಕು, ನಿಮ್ಮ ಸಮಸ್ಯೆಗೆ ಸರ್ಕಾರ ಬರಬೇಕು. ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿಕೆ ಸರ್ಕಾರ ಬರಬೇಕು ವಿನ ಸರ್ಕಾರದ ಬಾಗಿಲಿಗೆ ನೀವು ಹೋಗ್ಬಾರ್ದು. ಯಾಕೆಂದ್ರೆ ಈ ಭೂಮಿ ತಾಯಿಯ ನಿಜವಾದ ಚೊಚ್ಚಲ ಮಕ್ಕಳು ಅಂದ್ರೆ ಅದು ನೀವು. ಹಾಗಾಗಿ ನಿಜವಾಗ್ಲೂ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ನಿಮ್ಮ ನೋವಿಗೆ ಒಂದಷ್ಟು ಮುಲಾಮನ್ನ ಹಚ್ಚಿ ನಿಮ್ಮ ಕನಸನ್ನ ನನಸು ಮಾಡೋವರೆಗೂ ನಿಮ್ಮ ಜೊತೆ ನಮ್ಮ ರೈತ ಕಲ್ಯಾಣ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಹೇಳ್ತಾ ಇದ್ದೇನೆ. ತಾವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ನಿಗದಿಯನ್ನ ಇವಾಗ ಗಡುಗೊಳಿಸಿ ತಾವೆಲ್ಲರೂ ತಮ್ಮ ಮನೆಗಳಿಗೆ ತೆರಳಿ ನಿಮ್ಮ ಕಾಯಕದಲ್ಲಿ ಪಾಲ್ಗೊಳ್ಳಿ. ಕೇವಲ ಮಂಗಳವಾರದವ್ರಿಗೆ ಮಾತ್ರ ಅವ್ರಿಗೆ ಅವಕಾಶ ಕೊಡೋಣ. ಮಂಗಳವಾರ ಆಗಲಿಲ್ವಾ, ಶಾಸಕರೊಂದಿಗೆ ನಿಮ್ಮ ಹಾಡಿಗೆ ನಾವು ಕೂಡ ಬರ್ತೇವೆ. ಜೊತೆಗೆ ಸ್ಥಳೀಯ ಈ ಜಿಲ್ಲಾ ಅಧಿಕಾರಿಗಳನ್ನು ಕೂಡ ನಿಮ್ಮ ಹಾಡಿಗಳಿಗೆ ಕರೆಸ್ಕೊಂಡು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಾರದೊಳಗೆ ಬೇಡಿಕೆ ಈಡೇರಿಸದಿದ್ದರೆ ಚೆಕ್ ಪೋಸ್ಟ್ ಬಂದ್. ಸಫಾರಿ ಓಪನ್ ಮಾಡಿದರೆ ಹೋರಾಟದ ಎಚ್ಚರಿಕೆ ನೀಡಿದ ಶಿವು. ಇನ್ನು ವಾರದೊಳಗೆ ನಮ್ಮ ಬೇಡಿಕೆ ಈಡೇರಿಸಬೇಕು. ಒಂದು ವೇಳೆ ಸರ್ಕಾರ ಮತ್ತೆ ಸಫಾರಿ ಓಪನ್ ಮಾಡಿದ್ರೆ ಬಾವಲಿ ಉದ್ಬೂರ್ ಚೆಕ್ ಪೋಸ್ಟ್ ಬಂದ್ ಮಾಡೋದಾಗಿ ಖಡಕ್ ಎಚ್ಚರಿಕೆ ಕೊಟ್ಟರು. ಒಂದು ವೇಳೆ ಸಫಾರಿ ಓಪನ್ ಮಾಡಿದ್ರೆ ಮುಂದಿನ ಹೋರಾಟ ಯಾವ ಹಿಡಿತೀವಿ? ನಾವು ಸಫಾರಿಯನ್ನು ತಡೆಗಟ್ಟಲಿಕ್ಕೆ ಎಲ್ಲ ಥರದ ನಮ್ಮ ಸಮುದಾಯಗಳು ಈಗಾಗಲೇ ಪ್ರತಿ ಗ್ರಾಮ ಸಭೆಗಳಲ್ಲೂ ನಿರ್ಣಯನ ಅಂಗೀಕರಿಸಿದೆ. ನಮ್ಮ ಪ್ರದೇಶಗಳಲ್ಲಿ ಸಫಾರಿ ಮಾಡೋದನ್ನು ನಿಲ್ಲಿಸಬೇಕು.
ಹಾಗಾಗಿ ಸಂವಿಧಾನದಲ್ಲೂ ಸಹಿತ ಗ್ರಾಮ ಸಭೆಯ ಒಂದು ಒಪ್ಪಿಗೆ ಏನಿದೆ, ನಿರ್ಧಾರಗಳೇನಿದೆ ಅದನ್ನು ಅಲ್ಲಗಳೆಯಂಗೆ ಇಲ್ಲ ಅನ್ನೋದು ನಿಯಮಗಳಲ್ಲಿ ಇರೋದ್ರಿಂದ ಅದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಗೌರವಿಸಬೇಕು. ಒಂದು ವೇಳೆ ನಮ್ಮ ಈ ಒಂದು ನಿರ್ಣಯದ ವಿರುದ್ಧ ಒಂದು ವೇಳೆ ಅವರು ಮಾಡ್ತೀವಿ ಅಂತ ಮುಂದಾದರೆ ಸಫಾರಿ ಬರುವಂತಹ ಗಾಡಿಗಳನ್ನು ನಾವೇ ತಡಿತೀವಿ. ಪ್ರವಾಸಿಗರಿಗೆ ಅವರು ಏನು ನಮ್ಮ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ವಾಪಸ್ ಕಳಿಸ್ತೀವಿ. ಈ ಎಲ್ಲ ಥರದ ಏನು ಸಫಾರಿ ವೆಹಿಕಲ್ಗಳ ಮುಖಾಂತರ ಒಳಗಡೆ ಬರ್ತಾ ಇದ್ದಾರೆ ಆ ವೆಹಿಕಲ್ಗಳನ್ನು ಒಳಗೊಂಡಂತೆ ಎಲ್ಲ ಉಪಕರಣಗಳನ್ನು ಗ್ರಾಮ ಸಭೆ ಮುಖಾಂತರ ಸೀಸ್ ಮಾಡ್ತೀವಿ ಅನ್ನೋದನ್ನು ನಾವು ನಿರ್ಧಾರ ತಗೊಂಡಿದ್ದೀವಿ ಸರ್. ಒಟ್ಟಲ್ಲಿ ಈಗಲಾದರೂ ಅರಣ್ಯ ಹಕ್ಕು ಕಾಯ್ದೆಯಡಿ ಅರಣ್ಯವಾಸಿಗಳಿಗೆ ಪುನರ್ವಸತಿ ಸೇರಿದಂತೆ ಅವರಿಗೆ ಸಿಗಬೇಕಾದ ಕಾನೂನಾತ್ಮಕ ಹಕ್ಕುಗಳನ್ನು ಸರ್ಕಾರ ಕಲ್ಪಿಸಿಕೊಡುತ್ತಾ ಇಲ್ಲ ಭರವಸೆ ನೀಡಿ ಕೈ ತೊಳೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.